ನಮಸ್ಕಾರ, ಪ್ರೈಮ್ ಪಂಚ್ಗೆ ಸ್ವಾಗತ. ಸ್ನೇಹಿತರೆ, IPL ಟಿಕೆಟ್ ಎಲ್ಲಿ ಸಿಗುತ್ತೆ, ಆಫ್ಲೈನಲ್ಲಿ ಎಲ್ಲಿ ಸಿಗುತ್ತೆ ಅನ್ನುವಂಥದ್ದು ಈಗ RCB ಅಭಿಮಾನಿಗಳಲ್ಲಿರುವಂಥ ಒಂದು ಯಕ್ಷ ಪ್ರಶ್ನೆ. ಯಾಕಂತಂದರೆ ವೆಬ್ಸೈಟ್ ಅಂತ ಬಂದಾಗ ನಿಮಗೆ ನಾವಿ ಆ್ಯಪ್ ಆಗಿರ್ಬೋದು ಅಥವಾ ಅಫಿಷಿಯಲ್ ವೆಬ್ಸೈಟಲ್ಲಿ ಟಿಕೆಟ್ಗಳು ಸಿಗುತ್ತೇನೋ ಹೌದು. ಆದರೆ ಚಿನ್ನಸ್ವಾಮಿ ಸ್ಟೇಡಿಯಂನತ್ತ ಕೂಡ ಪ್ರತಿದಿನ ಸಾಕಷ್ಟು RCB ಅಭಿಮಾನಿಗಳು ಹೋಗಿ ಕಾಯ್ತಾ ಇದ್ದಾರೆ ಟಿಕೆಟ್ ಯಾವಾಗ ಕೊಡ್ತಾರೆ ಅಂತ. ಸೊ ಹಾಗಾದರೆ ಯಾವ ಗೇಟ್ ನಂಬರ್, ಎಲ್ಲಿ ಸಿಗುತ್ತೆ, ಎಷ್ಟೊತ್ತಿಗೆ ಸಿಗುತ್ತೆ, ಏನು ಎತ್ತ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಹೇಳ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಆರ್ ಸಿ ಬಿ ಮ್ಯಾಚ್ಗೋಸ್ಕರ ಎಲ್ಲರೂ ಕೂಡ ಕಾದು ಕುಳಿತುಕೊಂಡಿದ್ದಾರೆ. ಈಗ ಆನ್ಲೈನ್ ಅಂತ ಬಂದಾಗಲೂ ಕೂಡ ಕ್ಷಣದಲ್ಲಿ ಟಿಕೆಟ್ ಎಲ್ಲವೂ ಕೂಡ ಸೋಲ್ಡ್ ಔಟ್ ಆಗುತ್ತೆ. ಎಷ್ಟೇ ಟಿಕೆಟ್ ಇದ್ದರೂ ಕೂಡ ಕೇವಲ ನಿಮಿಷದಲ್ಲಿ ಎಲ್ಲವೂ ಕೂಡ ಸೋಲ್ಡ್ ಔಟ್ ಆಗೋಗ್ಬಿಡುತ್ತೆ. ಜೊತೆಗೆ ಪ್ರೈಸ್ ಕೂಡ ಅದೇ ರೀತಿಯಾಗಿರುತ್ತೆ. ಅಂದರೆ RCB ಅಭಿಮಾನಿಗಳ ಕ್ರೇಜ್ ಯಾವ ರೀತಿಯಾಗಿರುತ್ತೋ ಅದೇ ರೀತಿಯಾಗಿ RCB ಪ್ರೈಸ್ ಕೂಡ, ಟಿಕೆಟ್ ಪ್ರೈಸ್ ಕೂಡ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಹೋಗುತ್ತೆ. 2,000ದಿಂದ ಹಿಡಿದು 30,000 ತನಕ ಕೂಡ ಇದೆ. ಇದು ಎಷ್ಟರ ಮಟ್ಟಿಗೆ ಸರಿ? ಈ ಒಂದು RCB ತಂಡ ಆಗಿರ್ಬೋದು ಅಥವಾ ಕ್ರಿಕೆಟ್ ತಂಡ ಇದನ್ನು ದಂಧೆಯಾಗಿ ನಡೆಸ್ಕೊಳ್ತಾ ಇದೆಯಾ? RCB ಅಭಿಮಾನಿಗಳು ಹೌದು, ಆದರೆ ಕೆಲವೊಂದಷ್ಟು ಜನರಿಗೆ ಅಷ್ಟು ಕೊಟ್ಟು ಬರೋದಕ್ಕೆ ಸಾಧ್ಯ ಇಲ್ಲ. ಕೆಲವೊಂದಷ್ಟು ಜನರಿಗೆ ಸ್ಟೇಡಿಯಂನಲ್ಲೇ ಕೂತು ನೋಡಬೇಕು ಅನ್ನುವಂಥ ಆಸೆ ಇರುತ್ತೆ. ಕೆಲವೊಂದಷ್ಟು ಜನರಿಗೆ ಆನ್ಲೈನ್ ಬಗ್ಗೆ ಇನ್ಫಾರ್ಮೇಷನ್ ಕೂಡ ಗೊತ್ತಿರೋದಿಲ್ಲ, ಹೇಗೆ ಅದನ್ನು ಬುಕ್ ಮಾಡಬೇಕು ಅನ್ನುವಂಥದ್ದು. ಈಗ ಆಫ್ಲೈನ್ ವಿಚಾರಕ್ಕೆ ಬರೋದಾದರೆ ಎಲ್ಲಿ ಸಿಗುತ್ತೆ, ಏನು ಎತ್ತ ಅನ್ನೋದ್ರ ಬಗ್ಗೆ ಹೇಳ್ತೀವಿ. ಮೊದಲನೇದಾಗಿ ಆಫ್ಲೈನ್ ಟಿಕೆಟೇ ಸಿಗೋದಿಲ್ಲ ಸ್ನೇಹಿತರೆ. ಹೌದು, ನಿಮಗೆ ಶಾಕ್ ಆದರೂ ಕೂಡ ಇದು ಸತ್ಯ. ಆಫ್ಲೈನಲ್ಲಿ ಈ ಬಾರಿ ಟಿಕೆಟನ್ನು ಕೊಡ್ತಾ ಇಲ್ಲ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸಾಕಷ್ಟು ಜನ ಗಂಟೆಗಟ್ಟಲೆ ಕೂತು ವೆಯ್ಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ, ರಿಟರ್ನ್ ಬರ್ತಾ ಇದ್ದಾರೆ, ಖಾಲಿ ಕೈಲಿ ಬರ್ತಾ ಇದ್ದಾರೆ. ಇದಕ್ಕೆ ಮೇನ್ ರೀಸನ್ ಏನಪ್ಪ ಅಂತಂದರೆ RCBಯ ಯಾವುದೇ ಟಿಕೆಟನ್ನು ಚಿನ್ನಸ್ವಾಮಿ ಸ್ಟೇಡಿಯಂ ಆಗಿರ್ಬೋದು ಎಲ್ಲೂ ಕೂಡ ಆಫ್ಲೈನ್ ಕೊಡ್ತಾ ಇಲ್ಲ. ಕೇವಲ ಅನ್ಬಾಕ್ಸ್ ಇವೆಂಟ್ಗೆ ಆಫ್ಲೈನ್ ಟಿಕೆಟನ್ನು ಕೊಟ್ಟಿದ್ರು. ಅದು ಬಿಟ್ಟರೆ ವುಮೆನ್ ಪ್ರೀಮಿಯರ್ ಲೀಗಿಗೂ ಕೂಡ ಆಫ್ಲೈನ್ ಟಿಕೆಟ್ ಕೊಟ್ಟಿರಲಿಲ್ಲ. ಜೊತೆಗೆ ಈ ಹಿಂದೆ ಆಫ್ಲೈನ್ ಟಿಕೆಟ್ ಇತ್ತು, ಅದು ಕೂಡ ಕೇವಲ 10 ನಿಮಿಷ 15 ನಿಮಿಷದಲ್ಲಿ ಕ್ಲೋಸ್ ಮಾಡ್ತಾಯಿದ್ರು. ಕೇವಲ ಲಿಮಿಟೆಡ್ ಟಿಕೆಟನ್ನು ಕೊಡ್ತಾಯಿದ್ರು. ಈ ಬಾರಿ ಅದನ್ನು ಕೂಡ ಸ್ಟಾಪ್ ಮಾಡಿದ್ದಾರೆ ಅನ್ನುವಂಥ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಇದನ್ನು ಖುದ್ದು ನಾವೇ ಹೋಗಿ ಟ್ರೈ ಮಾಡ್ಕೊಂಡು ಬಂದಿದ್ದೀವಿ. ಅಲ್ಲೇ ಹೋಗಿ ನಿಂತು ವಿಚಾರಿಸ್ಕೊಂಡು ಈ ಬಾರಿ ಯಾವುದೇ ಟಿಕೆಟನ್ನು ಕೊಡೋದಿಲ್ಲ ಅನ್ನುವಂಥದ್ದು ಅಲ್ಲೇ ಒಂದು ಸ್ಟೇಡಿಯಮಲ್ಲಿ ಯಾರು ವರ್ಕ್ ಮಾಡ್ತಾರೋ ಅಥವಾ ಅಲ್ಲಿ ಸಿಬ್ಬಂದಿಗಳೇ ಈ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಇನ್ನು ಮುಂದೆ ನೀವು ಸ್ಟೇಡಿಯಂ ಹೋಗಿ ಗಂಟೆಗಟ್ಟಲೆ ವೆಯ್ಟ್ ಮಾಡೋದಕ್ಕೆ ಹೋಗಬೇಡಿ. ಆಫ್ಲೈನ್ ಟಿಕೆಟ್ ಸಿಗೋದಿಲ್ಲ. ಬದಲಾಗಿ ಅಷ್ಟು ನೋಡಬೇಕು, ಆ ಒಂದು ಕ್ರೇಜ್ ಇತ್ತು ಅಂತಂದರೆ ಆನ್ಲೈನ್ ಟಿಕೆಟ್ಗೋಸ್ಕರನೇ ನೀವು ವೆಯ್ಟ್ ಮಾಡಬೇಕು. ಆನ್ಲೈನ್ ಟಿಕೆಟ್ ಅಂತ ಬಂದಾಗ ನಾವಿ ಒಂದು ವೆಬ್ಸೈಟಲ್ಲೂ ಕೂಡ ನೀವು ಬುಕ್ ಮಾಡ್ಬೋದು, ಇಲ್ಲಾಂತಂದರೆ ಅಫಿಷಿಯಲ್ ವೆಬ್ಸೈಟ್ಗಳಲ್ಲೂ ಕೂಡ ಬುಕ್ ಮಾಡ್ಬೋದು. ಸೊ ನಿಮಗೇನು ಅನಿಸುತ್ತೆ? ಟಿಕೆಟ್ ಪ್ರೈಸ್ RCB ಈ ಬಾರಿ ತುಂಬ ರೈಸ್ ಮಾಡಿದೆ. ಸೊ ಇದು ಎಷ್ಟರ ಮಟ್ಟಿಗೆ ಸರಿ? ಎಲ್ಲರಿಗೂ ಕೂಡ ಟಿಕೆಟನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಸೊ ಜೊತೆಗೆ ಈ ರೀತಿ ಆಫ್ಲೈನನ್ನು ಸ್ಟಾಪ್ ಮಾಡಿರೋದು ನಿಮ್ಮ ಒಂದು ಅಭಿಪ್ರಾಯ ಏನು? ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಪ್ಪದೇ ತಿಳಿಸಿ. ಜೊತೆಗೆ ಈ ಒಂದು ವಿಡಿಯೋವನ್ನು ಇನ್ನೊಂದಷ್ಟು ಜನರಿಗೆ ಶೇರ್ ಮಾಡಿ. ಸಾಕಷ್ಟು ಜನ ಆಫ್ಲೈನ್ ಟಿಕೆಟ್ಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ. ಸೊ ಆಫ್ಲೈನ್ ಟಿಕೆಟ್ ಸಿಗೋದಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಜನರಿಗೆ ಇನ್ಫಾರ್ಮೇಷನ್ ಸಿಗಲಿ. ಸೊ ಹಾಗಾಗಿ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ. ಜೊತೆಗೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.